ಎಲ್ಲರಿಗೂ ನಮಸ್ಕಾರ. ಕನ್ನಡ ಕ್ವಿಜ್ ಬ್ಯಾಂಕ್ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನೀವೇನಾದರೂ ನಮ್ಮ ಕನ್ನಡ ಕ್ವಿಜ್ ಬ್ಯಾಂಕ್ ಯೂಟ್ಯೂಬ್ ಚಾನೆಲ್ಗೆ ಹೊಸಬರಾಗಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರೋ ಆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ವೆಲ್ಕಮ್ ಟು ಕನ್ನಡ ಕ್ವಿಜ್ ಬ್ಯಾಂಕ್ ಯೂಟ್ಯೂಬ್ ಚಾನೆಲ್. ಇಂದಿನ ಮೊದಲ ಪ್ರಶ್ನೆ, ಹೃದಯ ಶಸ್ತ್ರಚಿಕಿತ್ಸೆಯ ನಂತರ ಹೃದ್ರೋಗಿಗಳು ಯಾವ ರೀತಿಯ ಆಹಾರವನ್ನು ತಿನ್ನಬಾರದು? ಆಯ್ಕೆಗಳು ತಂಪು, ಬಿಸಿ ಬಿಸಿ, ಕೊಬ್ಬು, ಮೇಲಿನ ಎಲ್ಲವೋ? ಸರಿಯಾದ ಉತ್ತರ ಆಪ್ಷನ್ ಸಿ, ಕೊಬ್ಬು. ಹೃದಯ ಶಸ್ತ್ರಚಿಕಿತ್ಸೆಯ ನಂತರ ಹೃದ್ರೋಗಿಗಳು ತುಪ್ಪ ಮತ್ತು ಎಣ್ಣೆಗಳನ್ನು ತಪ್ಪಿಸಬೇಕು. ಹೆಚ್ಚಾದ ಕೊಬ್ಬು ಕೊಲೆಸ್ಟ್ರಾಲ್ ಮಟ್ಟವನ್ನು ಹೆಚ್ಚಿಸುತ್ತದೆ. ಇದರಿಂದ ಹೃದಯ ಸಮಸ್ಯೆಗಳು ಹೆಚ್ಚು ತೀವ್ರವಾಗಬಹುದು. ಎರಡನೆಯ ಪ್ರಶ್ನೆ, ಯಾವುದನ್ನು ಪೂಜಿಸುವುದರಿಂದ ನಮ್ಮ ಮನೋಕಾಮನೆಗಳೆಲ್ಲ ಈಡೇರುತ್ತವೆ ಎಂದು ಹೇಳಲಾಗಿದೆ? ಆಯ್ಕೆಗಳು ಸರ್ಪ, ಅರಳಿ ಮರ, ಕಾಮಧೇನು, ಭೂಮಿ. ಸರಿಯಾದ ಉತ್ತರ ಆಪ್ಷನ್ ಸಿ, ಕಾಮಧೇನು. ಕಾಮಧೇನು ಪೂಜೆಯಿಂದ ನಮ್ಮ ಎಲ್ಲಾ ಮನೋಕಾಮನೆಗಳು ಈಡೇರುತ್ತವೆ ಎಂದು ಹೇಳಲಾಗುತ್ತದೆ. ಇದು ಹಿನ್ನೆಲೆಯಲ್ಲಿಯೂ ಧಾರ್ಮಿಕ ನಂಬಿಕೆಯಾಗಿದೆ. ಮೂರನೆಯ ಪ್ರಶ್ನೆ, ಯಾವ ತರಕಾರಿಗಳ ಅತಿಯಾದ ಸೇವನೆಯಿಂದ ದೇಹದಲ್ಲಿ ಯೂರಿಕ್ ಆಮ್ಲ ಹೆಚ್ಚಾಗುತ್ತದೆ? ಆಯ್ಕೆಗಳು ಬಟಾಣಿ, ಪಾಲಕ್ ಸೊಪ್ಪು, ಬದನೆಕಾಯಿ, ಮೇಲಿನ ಎಲ್ಲವೋ? ಸರಿಯಾದ ಉತ್ತರ ಆಪ್ಷನ್ ಡಿ, ಮೇಲಿನ ಎಲ್ಲವೋ. ಬಟಾಣಿ, ಪಾಲಕ್, ಬದನೆಕಾಯಿ ಮತ್ತು ಇತರ ಕೆಲವು ತರಕಾರಿಗಳಲ್ಲಿ ಪ್ಯೂರಿನ್ ಹೆಚ್ಚು ಇದೆ. ಇದರ ಪರಿಣಾಮವಾಗಿ ಈ ತರಕಾರಿಗಳ ಅತಿಯಾದ ಸೇವನೆಯಲ್ಲಿ ದೇಹದಲ್ಲಿ ಯೂರಿಕ್ ಆಮ್ಲವನ್ನು ಹೆಚ್ಚಿಸಬಹುದಾಗಿದೆ. ನಾಲ್ಕನೆಯ ಪ್ರಶ್ನೆ, ಪದೇ ಪದೇ ಕೈ ಕಾಲು ನಡುಕ, ಮಾತನಾಡಲು ತೊದಲುತ್ತಿದ್ದರೆ ಇದು ಯಾವ ಕಾರಣದಿಂದ ಉಂಟಾಗುತ್ತಿದೆ? ನಿಮ್ಮ ಆಯ್ಕೆಗಳು ಜೀನ್ಗಳಲ್ಲಿ ಬದಲಾವಣೆ, ರಾಸಾಯನಿಕ, ನಿದ್ದೆಯ ಕೊರತೆ, ಮೇಲಿನ ಎಲ್ಲವೋ? ಸರಿಯಾದ ಉತ್ತರ ಆಪ್ಷನ್ ಡಿ, ಮೇಲಿನ ಎಲ್ಲವೋ. ಮೆದುಳಿನ ರಾಸಾಯನಿಕ ಬದಲಾವಣೆ, ಜೀನ್ಗಳಲ್ಲಿ ಬದಲಾವಣೆ ಮತ್ತು ನಿದ್ದೆಯ ಕೊರತೆ ಎಲ್ಲವನ್ನು ನಡುಕ ಸಮಸ್ಯೆಗೆ ಕಾರಣವಾಗಬಹುದು. ಐದನೆಯ ಪ್ರಶ್ನೆ, ಅತಿ ಹೆಚ್ಚು ದೀರ್ಘಾಯುಷುಗಳನ್ನು ಹೊಂದಿರುವ ದೇಶ ಯಾವುದು? ಆಯ್ಕೆಗಳು ಭಾರತ, ಇಟಲಿ, ಮೊನಾಕೋ, ಜಪಾನ್. ಸರಿಯಾದ ಉತ್ತರ ಆಪ್ಷನ್ ಸಿ, ಮೊನಾಕೋ ಮತ್ತು ಆಪ್ಷನ್ ಡಿ, ಜಪಾನ್. ಮೊನಾಕೋ ಮತ್ತು ಜಪಾನ್ ದೇಶಗಳಲ್ಲಿ ಹೆಚ್ಚು ದೀರ್ಘಾಯುಷು ಇರುವವರು ಇದ್ದಾರೆ. ಮೊನಾಕೋ ದೇಶದಲ್ಲಿ ಜನರು ಸಾಮಾನ್ಯವಾಗಿ 85ರಿಂದ 87 ವರ್ಷಗಳವರೆಗೆ ಬದುಕುತ್ತಾರೆ. ಆರನೆಯ ಪ್ರಶ್ನೆ, ಕಾಲಿನ ಬೆರಳುಗಳು ಉದ್ದವಾಗಿ ದೊಡ್ಡದಾಗಿದ್ದು ಉಳಿದ 4 ಬೆರಳುಗಳು ಕಿರುಳು ಬೆರಳಿನಂತ ವಾಲಿಕೊಂಡಿದ್ದರೆ ಇದನ್ನು ಏನೆಂದು ಕರೆಯುತ್ತಾರೆ? ಆಯ್ಕೆಗಳು ರೋಮನ್ ಕಾಲ್ಬೆರಳು, ಗ್ರೀಕ್ ಕಾಲ್ಬೆರಳು, ಈಜಿಪ್ಟಿಯನ್ ಕಾಲ್ಬೆರಳು, ಮೇಲಿನ ಎಲ್ಲವೋ? ಸರಿಯಾದ ಉತ್ತರ ಆಪ್ಷನ್ ಸಿ, ಈಜಿಪ್ಟಿಯನ್ ಕಾಲ್ಬೆರಳು. ಕಾಲ್ಬೆರಳು ಉದ್ದವಾಗಿ ದೊಡ್ಡದಾಗಿದ್ದು ಉಳಿದ 4 ಬೆರಳು ಕಿರು ಬೆರಳಿನತ್ತ ವಾಲಿಕೊಂಡಿದ್ದರೆ ಇದನ್ನು ಈಜಿಪ್ಟಿಯನ್ ಕಾಲ್ಬೆರಳು ಎಂದು ಕರೆಯಲಾಗುತ್ತದೆ. ಏಳನೆಯ ಪ್ರಶ್ನೆ, ಪ್ರತಿದಿನ ತಣ್ಣೀರಿನ ಸ್ನಾನ ಮಾಡುವುದರಿಂದ ಏನಾಗುತ್ತದೆ? ಆಯ್ಕೆಗಳು ಹೃದಯಾಘಾತದ ತಡೆ, ಸ್ಥೈರ್ಯ ಹೆಚ್ಚಳ, ಕಾಂತಿಯುತ ಚರ್ಮ, ಬುದ್ಧಿ ಚುರುಕು. ಸರಿಯಾದ ಉತ್ತರ ಆಪ್ಷನ್ ಬಿ, ಸ್ಥೈರ್ಯ ಹೆಚ್ಚಳ. ಪ್ರತಿದಿನ ತಣ್ಣೀರಿನ ಸ್ನಾನವು ಮಾನಸಿಕ ಸ್ಥೈರ್ಯವನ್ನು ಹೆಚ್ಚಿಸುತ್ತದೆ. ಇದು ದೇಹದ ರಕ್ತ ಸಂಚಾರವನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ಮತ್ತು ಜೀವನದ ಕಷ್ಟಗಳನ್ನು ಎದುರಿಸಲು ಸಹಕಾರಿಯಾಗಿದೆ. ಎಂಟನೆಯ ಪ್ರಶ್ನೆ, ಯಾವ ಕಾಯಿಲೆ ಇರುವವರಿಗೆ ಕಡಲೆ ಬೀಜ ವಿಷವಿದ್ದಂತೆ? ಆಯ್ಕೆಗಳು ಬಿಪಿ, ಶುಗರ್, ಹೃದಯಾಘಾತ, ಕ್ಯಾನ್ಸರ್. ಸರಿಯಾದ ಉತ್ತರ ಆಪ್ಷನ್ ಎ, ಬಿಪಿ. ಅಧಿಕ ರಕ್ತದೊತ್ತಡ ಇರುವವರು ಕಡಲೆಕಾಯಿಯನ್ನು ಎಚ್ಚರಿಕೆಯಿಂದ ಸೇವಿಸಬೇಕು, ಏಕೆಂದರೆ ಇದು ರಕ್ತದೊತ್ತಡವನ್ನು ಹೆಚ್ಚಿಸಬಹುದು. 9ನೆಯ ಪ್ರಶ್ನೆ, ದೇಶದಲ್ಲಿಯೇ ಅತಿ ಹೆಚ್ಚು ನದಿಗಳನ್ನು ಹೊಂದಿರುವ ದೇಶ ಯಾವುದು?
ಆಯ್ಕೆಗಳು ರಷ್ಯಾ, ಯುಎಸ್, ಬಾಂಗ್ಲಾದೇಶ್, ಭಾರತ. ಸರಿಯಾದ ಉತ್ತರ ಆಪ್ಷನ್ ಎ ರಷ್ಯಾ. ರಷ್ಯಾ ದೇಶದಲ್ಲಿ ಸುಮಾರು 1 ಲಕ್ಷ ನದಿಗಳು ಹರಿಯುತ್ತವೆ. ಯುನೈಟೆಡ್ ಸ್ಟೇಟ್ಸ್ನಲ್ಲಿ ಸಹ ಹೆಚ್ಚು ನದಿಗಳು ಹರಿಯುತ್ತವೆ. ಕೊನೆಯ ಪ್ರಶ್ನೆ, ಪೂರ್ವ ಸಂಸ್ಕೃತಿಯಲ್ಲಿ ಬಯೋಲಾಜಿಕಲ್ ತತ್ವಗಳು ಯಾವುವು? ಆಯ್ಕೆಗಳು ಅವಿಭಾಜ್ಯ ಆಯಾಮಗಳು, ಕೊಳಚೆ ಶಾಸ್ತ್ರಗಳು, ಪೆರಿಯಾಕ್ಸ್ ಆವೃತ್ತಿ, ಹೃದಯವಿಲ್ಲದ ಪ್ರಾಣಿ. ಸರಿಯಾದ ಉತ್ತರ ಆಪ್ಷನ್ ಬಿ ಕೊಳಚೆ ಶಾಸ್ತ್ರಗಳು. ಪೂರ್ವ ಸಂಸ್ಕೃತಿಯಲ್ಲಿ ಕೊಳಚೆ ಶಾಸ್ತ್ರಗಳು ಪ್ರಮುಖವಾಗಿದ್ದವು. ಅದರಲ್ಲಿ ಜೀವವೈಜ್ಞಾನಿಕ ಮತ್ತು ದೈಹಿಕ ಗುಣಗಳನ್ನು ಪರಿಚಯಿಸುವುದಕ್ಕಾಗಿ ಹಲವಾರು ತತ್ವಗಳನ್ನು ಬಳಸಲಾಗುತ್ತಿತ್ತು. 11ನೆಯ ಪ್ರಶ್ನೆ, ಭದ್ರಕಾಳಿ ದೇವಿಯ ಧಾರ್ಮಿಕ ಮಹತ್ವವೇನು? ಆಯ್ಕೆಗಳು ಆನಂದ ಮತ್ತು ಸಾಂಪ್ರದಾಯಿಕ ಶಕ್ತಿ, ಆತ್ಮದ ಶಕ್ತಿಯ ಸ್ವೀಕೃತಿ, ಬಲ ಮತ್ತು ಶಕ್ತಿ, ಪವಿತ್ರ ನೀರಿನಿಂದ ಪವಿತ್ರೀಕರಣ. ಸರಿಯಾದ ಉತ್ತರ ಆಪ್ಷನ್ ಸಿ ಬಲ ಮತ್ತು ಶಕ್ತಿಯ ಪ್ರತಿಕಾರ. ಭದ್ರಕಾಳಿ ದೇವಿಯ ಪೂಜೆಯು ವಿಶೇಷವಾಗಿ ಬಲ ಮತ್ತು ಶಕ್ತಿಯ ಪ್ರತಿಕಾರವನ್ನು ನೀಡುತ್ತದೆ. ಅವಳ ದೈವತ್ವವನ್ನು, ಬಲವನ್ನು ಮತ್ತು ಶಕ್ತಿಯನ್ನು ಮುನ್ನಡೆಯುವುದನ್ನು ಪ್ರತಿಕಾರಿಸುವುದಕ್ಕಾಗಿ ನಂಬಲಾಗುತ್ತದೆ. 12ನೆಯ ಪ್ರಶ್ನೆ, ಕನಕದುರ್ಗಿ ಯಾತ್ರೆ ಯಾವ ನಗರದಲ್ಲಿ ಇದೆ? ಆಯ್ಕೆಗಳು ಶಿವಮೊಗ್ಗ, ಬೆಂಗಳೂರು, ಮಂಗಳೂರು, ಹುಬ್ಬಳ್ಳಿ. ಸರಿಯಾದ ಉತ್ತರ ಆಪ್ಷನ್ ಎ ಶಿವಮೊಗ್ಗ. ಕನಕದುರ್ಗಿ ಯಾತ್ರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಇರುವ ಪ್ರವಾಸೋದ್ಯಮ ಸ್ಥಳವಾಗಿದೆ. ಇದು ಭಕ್ತರ ಪೂಜೆ ಸ್ಥಳವಾಗಿ ಪ್ರಸಿದ್ಧವಾಗಿದೆ ಮತ್ತು ಅತ್ಯಂತ ಪವಿತ್ರ ಸ್ಥಳವಾಗಿದೆ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಕನ್ನಡ ಕ್ವಿಜ್ ಬ್ಯಾಂಕ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ತಪ್ಪದೇ ಈ ವಿಡಿಯೋವನ್ನು ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ಧನ್ಯವಾದಗಳು.